ಸೊ ಹೇಳ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಆಲ್ರೆಡಿ ತಮ್ಮದೇ ಟೈಟಲ್ ಅಂತ ನೋಡಿದ್ದೀರಾ. ಸೊ ಇವಿಲ್ ಡೆಡ್ ಬರ್ನ್. ಸೊ ಇದು ಯಾತಕ್ಕೆ ನನಗೆ ಡಿಸಪಾಯಿಂಟ್ಮೆಂಟ್ ಆಯಿತು ಮೂವಿ ಇದು, ನನಗೆ ಇಷ್ಟ ಆಗಿಲ್ಲ, ಇಲ್ಲ ಬೇರೆಯವ್ರಿಗೂ ಇದೇ ಥರ ಆಗಿದೆಯಾ, ಮತ್ತು ಇನ್ನೊಂದು ಇಡೀ ವರ್ಲ್ಡ್ ವೈಡ್ ಫುಲ್ ರಿಲೀಸ್ ಆಗಿದೆ. ಸೊ IMDb ರೇಟಿಂಗ್ ಬಂದು 6.9 6.8 ಸಮಥಿಂಗ್ ತೋರಿಸ್ತಾ ಇದೆ. ಸೊ ಏನಕ್ಕೆ ಇವಿಲ್ ಡೆಡ್ ಬರ್ತಾ 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 ರೇಟಿಂಗ್ ಕಮ್ಮಿ ಆಗ್ತಾ ಇದೆ, ಯಾಕೆ ಜನರಿಗೆ ಯಾಕೆ ಇಷ್ಟ ಆಗ್ತಾ ಇಲ್ವಾ ಅನ್ನೋದು ಸೊ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹೊಸಬ್ರು ನೋಡ್ತಾರೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕ್ತೀನಿ, ನಿಮ್ಮ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಮತ್ತು ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮತ್ತು ಹಾಗೆ ಯೂಟ್ಯೂಬ್ ಬಯೋದಲ್ಲಿ ಕೂಡ ಲಿಂಕ್ ಇರುತ್ತೆ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಇನ್ನು ಯಾರು ಫಾಲೋ ಮಾಡಿಲ್ಲ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಬರುತ್ತೆ, ಸೊ ನೆಕ್ಸ್ಟ್ ಏನು ಮಾಡ್ತಿರ್ತೀನಿ, ಸೊ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಏನು ಬರುತ್ತೆ ಅನ್ನೋದು ಕಂಪ್ಲೀಟ್ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಸೊ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ, ಇನ್ನು ಯಾರು ಫಾಲೋ ಮಾಡಿಲ್ಲ. ಸೊ ಲೇಟ್ ಆಗಿದೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಲೋ ಬೈ. ಸೊ ಫಸ್ಟ್ ನನಗೆ ಏನಕ್ಕೆ ಈ ಮೂವಿ ಡಿಸಪಾಯಿಂಟ್ಮೆಂಟ್ ಆಯಿತು ಅಂತ ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಫಸ್ಟು ಇವಿಲ್ ಡೆಡ್. ಸೊ ಮುಂಚೆ ಯಾವ ಥರ ಬರುತ್ತೆ ರೀಸೆಂಟ್ ಇಯರ್ಸಲ್ಲಿ, ಸೊ ಇವಿಲ್ ಡೆಡ್ ಅರೈಸ್ ಆಗಿರ್ಬೋದು, ಮತ್ತು ಇನ್ನೊಂದು ಬೇರೆ ಬರೀ ಇವಿಲ್ ಡೆಡ್ ಆಗಿರ್ಬೋದು, ಮತ್ತು ಸೊ ಮುಂಚೆ ಅದೇ ರೀಸೆಂಟ್ ಇಯರ್ಸ್ ಬ್ಯಾಕ್ ಇಯರ್ಸಲ್ಲಿ ಯಾವುದಾದ್ರು ಇವಿಲ್ ಡೆಡ್ ಬಂತು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಮೂವಿ ಸಿಕ್ಕಾಪಟ್ಟೆ ಫುಲ್ ಡಿಸಪಾಯಿಂಟ್ಮೆಂಟ್ ಆಗಿದೆ. ಮತ್ತು ಇನ್ನೊಂದು, ಆ ಮೂವಿಯಲ್ಲಿ ಹಳೆ ಮೂವಿಲಿ ಇದ್ದಷ್ಟು ಒಂದು ಸ್ಕೇರಿ ಈ ಮೂವಿಲಿ ಯಾವುದೇ ಕಾರಣಕ್ಕೂ ಇಲ್ಲವೇ ಇಲ್ಲ. ಇದು ಫಸ್ಟ್ ಪಾಯಿಂಟ್ ಗೈಸ್. ಸೊ ಸೆಕೆಂಡ್ ಪಾಯಿಂಟ್ ಬಂದು, ಮೂವಿ ಒಳ್ಳೆ ಇದು ಇವಿಲ್ ಡೆಡ್ ಬರ್ನ್ ಬಂದು ಒಂದು ಜಾಂಬಿ ಮೂವಿ ಥರ ತೆಗೆದುಬಿಟ್ಟಿದ್ದಾರೆ. ಸೊ ಯಾವುದೇ ಒಂದು ಹಾರರ್ ಒಂದು ಎದುರ್ಕೊಳ್ಳೋ ಸೀನ್ ಅಂತೂ ಇಲ್ಲ. ಮತ್ತು ಇನ್ನೊಂದು ಒಂದು ಸಲ ನೋಡ್ಬೋದು ಅಷ್ಟೇ, ಮತ್ತು ಇನ್ನೊಂದು ಯಾವುದೇ ಕಾರಣಕ್ಕೂ ಯಾರು ಬೇಕಾದ್ರೂ ನೋಡ್ಬೋದು, ಒಂದು ಭಯ ಆಗುವಂಥದ್ದು ಏನೂ ಇಲ್ಲ. ಮತ್ತು ಇನ್ನೊಂದು ಕಂಪೇರಿಂಗ್ ಟು ಓಲ್ಡ್, ಸೊ ಹೇಗೆ ಯಾವ ಥರ ಪ್ರೊಸೆಸ್ ಆಗುತ್ತೆ ದೆವ್ವ, ಮತ್ತು ಇನ್ನೊಂದು ಯಾವ ಥರ ಇದೆ ಅನ್ನೋದು ಆ ಥರ ಹಳೆ ಮೂವಿಲಿ ಇದೆ ಅಂತಂದರೆ, ಸೊ ಪ್ರೊಸೆಸ್ ಆಗೋದು ಡಿಫ್ರೆಂಟ್ ಆಗಿದೆ. ಸೊ ಈ ಮೂವಿಲಿ ಪ್ರೊಸೆಸ್ ಆಗೋದು ಒಂಥರ ಅದು ಹೆಂಗೆ ಅನ್ನೋದೇ ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ. ಸೊ ಆ ಥರ ಇದೆ, ಒಂಥರ ಚೆನ್ನಾಗಿಲ್ಲ ಇದು ಮೂವಿ ನನಗೆ ಇಷ್ಟಪಟ್ಟಂಗೆ. ಮತ್ತು ಇನ್ನೊಂದು ಮೂವಿ ಒಳ್ಳೆ ಜಾಂಬಿ ಫೀಲ್ ಕೊಡೋಂಗೆ ಆ ಥರ ಒಂದು ಫೀಲ್ ಇದೆ ಮೂವಿ ಇದು. ಸೊ ಯಾವುದೇ ರೀತಿ ಒಂದು ಹಾರರ್ ಅನ್ನೋದು ಇಲ್ಲವೇ ಇಲ್ಲ. ಮತ್ತು ಬುಕ್ ಮೈ ಶೋದಲ್ಲಿ ರೇಟಿಂಗ್ ನೋಡಿದ್ರೆ 8.9 ಸಮಥಿಂಗ್ ಏನೋ ತೋರಿಸ್ತಾ ಇದೆ. ಸೊ ಇರಲಿ, ಬುಕ್ ಮೈ ಶೋದಲ್ಲಿ ಬಂದು ಇವಾಗ ರಿಲೀಸ್ ಆಗಿದೆಯಲ್ಲ, ಸೊ ಅದಕ್ಕೋಸ್ಕರ ತೋರಿಸುತ್ತೆ. ಸೊ IMDb ರೇಟಿಂಗ್ ಬಂದು ಅದು ಪಕ್ಕಾ ರೇಟಿಂಗ್ ಏನೇನಿದೆ ಮೂವಿಗೆ ಅನ್ನೋದು ಸೊ ಇದು ಬರುತ್ತೆ. ಸೊ ನನಗೆ ಡಿಸಪಾಯಿಂಟ್ಮೆಂಟ್ ಏನಕ್ಕಾಯಿತು ಅಂತಂದರೆ, ಸೊ ಈ ಮೂವಿ ಸೊ ನಾನು ಸ್ಟೋರಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಏನಕ್ಕೆ ಅಂತಂದರೆ, ಸೊ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗುತ್ತೆ. ಮತ್ತು ಇನ್ನೊಂದು, ನಾನು ಇಲ್ಲಿ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಬಂದಿಲ್ಲ, ಮತ್ತು ಯಾವ್ದಾದ್ರು ಒಂದು ಸೀನ್ಸ್ ಹೇಳ್ತೀನಿ ಅಷ್ಟೇ ನಿಮಗೆ. ಸೊ ಸ್ಟಾರ್ಟಿಂಗಲ್ಲಿ ಮಾಮೂಲಿ ಸೊ ಇವಿಲ್ ಡೆಡ್ ಅರೈಸು, ಮತ್ತು ಅದಕ್ಕೆ ಮುಂಚೆ ಯಾವ್ಯಾವ್ದು ಇದೆಯೋ ಸೊ ಒಂದು ಕೆರೆ ಥರ ತೋರಿಸ್ಬಿಟ್ಟು, ಸೊ ಅಲ್ಲಿ ಮಾಮೂಲಿ ಅಲ್ಲಿ ಒಂದು ದೆವ್ವ ಇರುತ್ತೆ. ಸೊ ಯಾರೋ ಫಿಶಿಂಗ್ ಬರ್ತಾರೋ, ಇಲ್ಲ ಯಾರೋ ಅಲ್ಲಿ ಪಾರ್ಟಿ ಮಾಡೋಕ್ಕೆ ಬರ್ತಾರೋ, ಸೊ ಅವ್ರ ಪ್ರೊಸೆಸ್ ಆಗುತ್ತೆ ಅನ್ನೋದು ಇದು ಕಂಪ್ಲೀಟ್ ಅದೇ ಸ್ವಲ್ಪ ಇರೋದು. ಸೊ ಮೂವಿ ಸ್ಟಾರ್ಟಿಂಗು ಸೊ ಆ ಥರ ಬಂದಾಗ ಏನಾಗುತ್ತೆ, ಅದು ಪ್ರೊಸೆಸ್ ಆಗಿರೋದು ಒಂದು ಒಂದು ಹುಡುಗಿ ಪ್ರೊಸೆಸ್ ಆಗಿರುತ್ತೆ. ಸೊ ಅದು ಬರ್ತಾ ಇರುತ್ತೆ ಒಂದು ಕಾಡು ದಾರಿಲಿ. ಸೊ ಒಂದು ಕಾರು ಮೇನು ಸೊ ಬಂದು ಒಂದು ಹೊಡೆದಾಗ ಬಿಡುತ್ತೆ ಆಗ ಹುಡುಗಿಗೆ. ಸೊ ಹೊಡೆದು ಆಕ್ಸಿಡೆಂಟ್ ಆಗಿ ಸೊ ಉಲ್ಟಾ ದಬಾಕೊಂಡು ಇವನು ಸಿಗಾಕೊಂಬಿಟ್ಟು ಕಾಲೊಳಗಡೆ ಬರೋಕ್ಕಾಗಲ್ಲ, ಒಬ್ಬನೇ ಇರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಆ ಪ್ರೊಸೆಸ್ ಆಗಿರುತ್ತಲ್ಲ ಆ ಹುಡುಗಿಗೆ ದೆವ್ವ, ಸೊ ಅವಾಗ ಆ ದೆವ್ವದ್ದು ಅಂದರೆ ಆ ಹುಡುಗಿದು ತಲೆ ಕಟ್ಟಾಗಿ ಉದ್ರೋಗಿ ಅಲ್ಲಿ ಹೋಗಿ ಬೀಳುತ್ತೆ. ಸೊ ಇವನು ಇಲ್ಲಿರ್ತಾನೆ, ಅದು ಅಲ್ಲಿ ಹೋಗಿ ಬೀಳುತ್ತೆ. ಸೊ ಅದು ಸ್ಟಾರ್ಟಿಂಗ್ ಸೀನ್ ಇರೋದು. ಸೊ ಇದು ಹೇಗೆ ಪ್ರೊಸೆಸ್ ಆಗುತ್ತೆ ಮತ್ತು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮ್ಗೆ ಹೇಳ್ತಿರೋದು. ಸೊ ಅದೇ ನಾನು ಹೇಳ್ದಂಗೆ ಮೇನ್ ಸೀನ್ಸ್ ನಾನು ಹೇಳ್ತೀನಿ ಅಷ್ಟೇ, ನಿಮಗೆ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ದೆವ್ವ ಮತ್ತು ಇವನು ಮಾತಾಡ್ತಿರುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ಕಾರು ಬೆಂಕಿ ಬಿದ್ದು ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಬ್ಲಾಸ್ಟ್ ಆದಾಗ ಏನಾಗುತ್ತೆ, ಆ ಕಾರಲ್ಲಿ ಒಬ್ಬ ಕೂತಿರ್ತಾನಲ್ಲ ಅವನು ಬರ್ನ್ ಆಗಿ ಹೋಗ್ತಾನೆ. ಸೊ ಇದಕ್ಕೇನೆ ಇವಿಲ್ ಡೆಡ್ ಬರ್ನ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಏನಕ್ಕಿದು ಈ ಥರ ಇಟ್ಟರು ಅನ್ನೋದು ನನಗಂತೂ ಇದು ಅರ್ಥನೇ ಆಗಿಲ್ಲ ಮೂವಿದು, ಇವಿಲ್ ಡೆಡ್ ಬರ್ನ್ ಅಂತ. ಸೊ ಆ ಬರ್ನ್ ಆಗಿದ್ದಕ್ಕೆ ಸೊ ಸುಟ್ಟೋಗಿರ್ತಾನೆ. ಸೊ ಕಂಪ್ಲೀಟ್ ಸುಟ್ಟೋಗಿರೋದಿಲ್ಲ, ಸೊ ಸ್ವಲ್ಪ ಸುಟ್ಟೋಗಿ ಸತ್ತೋಗಿರ್ತಾನಲ್ಲ. ಸೊ ಆಲ್ಮೋಸ್ಟ್ ಒಂದು 80-95% ಸುಟ್ಟೋಗಿರುತ್ತೆ ಬಾಡಿ. ಸೊ ಅವಾಗ ಸತ್ತೋಗಿರ್ತಾನೆ ಅವನು. ಸೊ ಅವಾಗ ಪ್ರೊಸೆಸ್ ಆಗುತ್ತೆ ಅವನಿಗೆ. ಸೊ ಪ್ರೊಸೆಸ್ ಆದಾಗ ಏನಾಗುತ್ತೆ, ಸೊ ಕ್ರಿಶ್ಚಿಯನ್ ಇದರಲ್ಲಿ ಡೆಡ್ ಬಾಡಿನ ಒಂದು ಬಾಕ್ಸಲ್ಲಿ ಇಡ್ತಾರೆ. ಸೊ ಆ ಥರ ಒಂದು ಬಾಕ್ಸಲ್ಲಿ ಇಟ್ಟಾಗ ಏನಾಗುತ್ತೆ, ಅವರೊಂದು ಪ್ರೇಯರ್ ಏನಿರುತ್ತೋ ಅದು ಮಾಡಿಬಿಟ್ಟು ಸೊ ಅದನ್ನು ಕಂಪ್ಲೀಟ್ ಆಗಿ ಬರ್ನ್ ಮಾಡೋಕ್ಕೆ ಹೋಗ್ತಾರೆ. ಸೊ ಬರ್ನ್ ಆಗಬೇಕಾದ್ರೆ ಏನಾಗುತ್ತೆ, ಅವ್ರ ಅಪ್ಪ ಬಂದ್ಬಿಟ್ಟು ಸೊ ಅದನ್ನು
ಹತ್ಕೊಂಡು ಏನೋ ಒಂದು ಹೇಳ್ತಾನೆ. ಸೊ ಅವಾಗ ಸೌಂಡ್ ಬರುತ್ತೆ. ಸೊ ಸೌಂಡ್ ಬಂದಿದ್ದು ಏನಾಗುತ್ತೆ, ಅದು ಅವ್ನು ಹೊಡೆದಾಕ್ಬಿಡ್ತಾನೆ ಅವರಪ್ಪ ಬಾಕ್ಸ್ನ. ಹೊಡೆದಾಕಿದ್ದು ಏನಾಗುತ್ತೆ ಅಂದರೆ ಕೈ ಆಚೆ ಬಂದ್ಬಿಟ್ಟು ಅವನಿಗೆ ಹಿಂಗೆ ಅಂದ್ಬಿಡುತ್ತೆ ದೆವ್ವ ಅದು. ಸೊ ಹಿಂಗೆ ಅನ್ನಿದ್ದಕ್ಕೆ ಅವನಿಗೆ ಮಾರ್ಕ್ ಬರುತ್ತೆ ಅಷ್ಟೇ. ಸೊ ಮಾರ್ಕ್ ಬಂದಿದ್ದು ಸೊ ಅವ್ರ ಅಪ್ಪನ ಪ್ರೊಸೆಸ್ ಆಗೋಗ್ಬಿಡ್ತಾರೆ ತಿರ್ಗಾ. ಇದೇನಿದು ಅನ್ನೋದೇ ನಂಗೆ ಅರ್ಥ ಆಗಿಲ್ಲ. ಸೊ ಹಳೆ ಇವಿಲ್ ಡೆಡಲ್ಲಿ ಬಂದು ಎಷ್ಟೆಷ್ಟು ಯಾವ ಥರ ಸೀನ್ಸ್ಗಳು ಹೆಂಗಿದೆ ಅದು. ಸೊ ಒಂದು ಬುಕ್ ಓಪನ್ ಮಾಡ್ತಾರೆ, ಇಲ್ಲ ಅದರಲ್ಲಿರೋದೇನೋ ಓದ್ತಾರೆ, ಇಲ್ಲಾಂದರೆ ಯಾವ್ದಾದ್ರು ಒಂದು ರೆಕಾರ್ಡ್ ಟೇಪ್ ಇರುತ್ತೆ ಅದನ್ನ ಹಾಕ್ತಾರೆ. ಸೊ ಅವಾಗ ಅದು ಎಲ್ಲಿಂದನೋ ಬಂದು ಪ್ರೊಸೆಸ್ ಆಗುತ್ತೆ ದೆವ್ವ. ಸೊ ಈ ಥರ ಎಲ್ಲ ಇದೆ. ಮತ್ತು ಇನ್ನೊಂದು ಕಾಡಲ್ಲಿ ಹೋಗ್ತಾರೆ. ಸೊ ಆ ಒಂದು ಇದು ಇವಿಲ್ ಡೆಡ್ ಅರೇಂಜ್ ನಾನು ಹೇಳಿ. ಸೊ ಇದು ಬಂದು ಇವಿಲ್ ಡೆಡ್ ಬೇರೆ ನಾನು ಹೇಳ್ತಿರೋದು. ಸೊ ಇದ್ರಲ್ಲಿ ಬಂದು ಕಾಡಲ್ಲಿ ಒಂದು ಫ್ರೆಂಡ್ಸ್ ಒಂದು ಮನೆಗೆ ಹೋಗ್ತಾರೆ. ಸೊ ಅಲ್ಲಿ ಒಂದು ಹುಡುಗಿ ಎಲ್ಲ ಆಕ್ಸಿಡೆಂಟ್ ಆಗಿ ಯಾವುದೋ ಒಂದು ಮರದ್ದು ಥರ ಪೊದೆ ಥರ ಇದೆ. ಸೊ ಅಲ್ಲಿ ಸಿಗಾಕಂತಾಳೆ. ಸೊ ಅಲ್ಲಿ ಪ್ರೊಸೆಸ್ ಆಗ್ತಾಳೆ ಅವಳು. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಆಗಿದೆ ಪ್ರೊಸೆಸ್ ಆಗೋದು. ಈ ಮೂವಿಲಿ ಯಾವ ಥರ ಇದೆ ಅಂದರೆ ಒಳ್ಳೆ ಜಾಂಬೀಸ್ ಥರ ಪೊರ್ಚಿದ್ರೆ ಪ್ರೊಸೆಸ್ ಅಂತೆ, ಕಚ್ಚಿದ್ರೆ ಪ್ರೊಸೆಸ್ ಅಂತೆ. ಸೊ ಈ ಥರ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಇದು ಒಳ್ಳೆ ಜಾಂಬಿ ಮೂವಿ ತೆಗೆದಿದ್ದಾರೆ ಇದು. ಮತ್ತು ಇನ್ನೊಂದು ನಾಯಿ ಕೂಡ ಇದೆ. ಇದು ನಾಯಿ ಕೂಡ ಪ್ರೊಸೆಸ್ ಆಗ್ಬಿಡುತ್ತೆ ಈ ಮೂವಿಲಿ. ಅದೊಳ್ಳೆ ಜಾಂಬಿ ಥರ ತೆಗೆದಿದ್ದಾರೆ. ಇದೆಲ್ಲ ವಿಚಿತ್ರವಾಗಿ ತೆಗೆದಿದ್ದಾರೆ. ಮತ್ತು ಇನ್ನೊಂದು ಕೆಲವೊಂದು ಸೀನ್ಸಲ್ಲಿ ಏನು ಹೇಳ್ಬೇಕಂತಂದರೆ ಕಾಮನ್ ಸೆನ್ಸ್ ಇಟ್ಕೊಂಡು ಈ ಮೂವಿ ಮಾಡಿದವರು, ಇಲ್ಲ ಸುಮ್ಮನೆ ಬೇಕಾಬಿಟ್ಟು ಇವಿಲ್ ಡೆಡ್ ಸುಮಾರು ವರ್ಷ ಆಯ್ತಲ್ಲ ಯಾವುದೋ ಒಂದು ಇವಿಲ್ ಡೆಡ್ ಕೊಡಬೇಕು ಅಂದ್ಬಿಟ್ಟು ಸುಮ್ಮನೆ ಬೇಕಾಬಿಟ್ಟು ಮಾಡಿದ್ರೆ ನನಗಂತೂ ಅರ್ಥ ಆಗಿಲ್ಲ. ಇವಾಗ ಯಾರಿಗೇ ಆಗಲಿ ಒಬ್ಬ ಪ್ರೊಸೆಸ್ ಆಗಿದೆ ಅಂತಂದರೆ, ಸೊ ಇವಾಗ ಯಾರಿಗೇ ಇರಲಿ, ಇವಾಗ ಒಬ್ಬನ ಪ್ರೊಸೆಸ್ ಆಗಿದೆ ದೆವ್ವ ಅಂತಂದರೆ, ಸೊ ಅವನ ಹತ್ರಕ್ಕೆ ಹೋಗ್ತಾರಾ ಹೇಳಿ. ಸೊ ಅವ್ನ ಸೆಂಟಿಮೆಂಟ್ ಏನಾದರೂ ಇರಲಿ, ಅದು ಹೆಂಗೇ ಇರಲಿ. ಸೊ ಹತ್ರಕ್ಕೆ ಹೋದ್ಮೇಲೆ ಸೊ ಆಯ್ತು ಹತ್ರಕ್ಕೆ ಹೋಗ್ತಾರಾ, ಆಯ್ತಾ ಹೋಗ್ಲಿ, ಆಯ್ತಪ್ಪ ಒಂದು ಸೆಂಟಿಮೆಂಟ್ ಇದೆ ಅದು ಹತ್ರಕ್ಕೆ ಹೋದ. ಸೊ ಹತ್ರಕ್ಕೆ ಹೋಗೋದಾದ್ಮೇಲೆ ಒಂದು ಫುಲ್ ಹತ್ರಕ್ಕೆ ಹೋಗ್ಬಿಡ್ತಾನೆ. ಇಷ್ಟು ಹತ್ರಕ್ಕೆ ಇಷ್ಟು ಹತ್ರಕ್ಕೆ ಹೋಗ್ಬಿಡ್ತಾನ, ಇಲ್ಲ ಒಂದು ಅಲ್ಲಿ ಇದ್ರೆ ಇಲ್ಲಿ ಇರ್ತೀವಿ. ಸೊ ಅಷ್ಟು ಹತ್ರಕ್ಕೆ ಹೋಗ್ತಾರೆ ಡಿಸ್ಟೆನ್ಸಲ್ಲಿ. ಸೊ ಅಷ್ಟು ಹತ್ರಕ್ಕೆ ಹೋಗ್ಬಿಟ್ಟು ಅವ್ರ ಅಮ್ಮ ಕೂಡ ಪ್ರೊಸೆಸ್ ಆಗ್ಬಿಡ್ತಾಳೆ. ಇದು ಯಾವ್ದಿದು ಏನಿದು ಅದೇ ಗೊತ್ತಾಗಿಲ್ಲ. ಅಲ್ಲಿ ಬೇರೆ ಮೂವಿಲಿ ಅವರಮ್ಮ ಪ್ರೊಸೆಸ್ ಹೆಂಗಾಗ್ತದೆ ಅಂದರೆ ಕಿಸ್ ಕೊಟ್ಕೊಂಡು ಪ್ರೊಸೆಸ್ ಆಗ್ತಾಳೆ. ಇದು ಯಾವ ಥರ ಇದು? ಮತ್ತು ಒಂದು ಕಾಪಾಡಕ್ಕೊಂದು ಹೊಡೆಯುತ್ತೆ ಅಜ್ಜಿಗೆ. ಸೊ ಫ್ಯಾಮಿಲಿಯಲ್ಲಿ ಒಂದು ಅಜ್ಜಿ ಇರುತ್ತೆ ಹ್ಯಾಂಡಿಕ್ಯಾಪು. ಕಪಾಳಕ್ಕೆ ಹೊಡೆದು ಒಂದು ಸ್ವಲ್ಪ ಹಿಂಗೆ ಪರ್ಚುತ್ತೆ ಇಷ್ಟೇ. ಪರ್ಚಿದ್ದಕ್ಕೂ ಅಲ್ಲೂ ಪ್ರೊಸೆಸ್ ಆಗೋಗುತ್ತೆ ಅಜ್ಜಿ. ಅಲ್ಲ ಇದು ಏನಕ್ಕೆ ಈ ಥರ ಕಾಮನ್ ಸೆನ್ಸ್ ಇಟ್ಕೊಂಡು ಮೂವಿ ತೆಗ್ದಿದ್ದಾರೆ ಏನಂತ ಅರ್ಥನೇ ಆಗಿದ್ದಿಲ್ಲ ನನಗಂತೂ. ಸೊ ಒಂದು ಸಲ ನೋಡ್ಬೋದು ಅಷ್ಟೇ ಮೂವಿ ಇದು. ಸೊ ಸಿಕ್ಕಾಪಟ್ಟೆ ಅದೇ ಡಿಸಪಾಯಿಂಟ್ಮೆಂಟ್ ಆಗಿ ಹೋಗಿದೆ ನನಗಂತೂ. ಮತ್ತು ಇನ್ನೊಂದು ಹೆದರ್ಕೊಳ್ಳೋಂಥ ಸೀನು ಇಲ್ಲ, ಏನೂ ಇಲ್ಲ. ಸೊ ಎಲ್ಲದಲ್ಲೂ ಈ ಬೇರೆ ಇವಿಲ್ ಡೆಡ್ಡಲ್ಲಿ ಕಂಪ್ಲೀಟಾಗಿ ಅದನ್ನು ಇದು ಮಿಷಿನಲ್ಲೋ ಇಲ್ಲ ಈ ಲಾಸ್ಟ್ ಇವಿಲ್ ಡೆಡ್ ರೈಸಲ್ಲಿ ಬಂದು ಒಂದು ಚಾಪ್ಡ್ ಮಿಷಿನ್ ಬರುತ್ತೆ, ಒಂದು ಕಾರಲ್ಲಿ ಇರುತ್ತೆ. ಸೊ ಅಲ್ಲಿಗೆ ದೆವ್ವ ತಳ್ತಾರೆ. ಅದು ಫುಲ್ ರೋಲ್ ಅಪ್ ಆಗ್ಬಿಟ್ಟು ಫುಲ್ ಚಾಪ್ ಆಗಿ ಬಾಡಿ ಎಲ್ಲ ಇದಾಗೋಗುತ್ತೆ. ಸೊ ದೆವ್ವ ಅಲ್ಲಿಗೆ ಇದಾಗೋಗುತ್ತೆ, ಅದು ಹೋಗುತ್ತೆ. ಸೊ ಅಲ್ಲಿ ಕಂಪ್ಲೀಟ್ ಆಗುತ್ತೆ, ಅದು ಎಂಡ್ ಆಗುತ್ತೆ ಸ್ಟೋರಿ. ಸೊ ಈ ಬೇರೆ ಇವಿಲ್ ಡೆಡಲ್ಲಿ ಬಂದು ಚೈನ್ಸಾ ಮಿಷಿನಲ್ಲಿ ಬಂದು ಹಿಂಗೆ ಸಾಯಿಸ್ತಾರೆ. ಸೊ ಅದು ಅಷ್ಟೇ, ಅದು ದೆವ್ವ ಎಲ್ಲ ಬೇರೆ ಕಡೆಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದು ಮೂವಿ ಅಲ್ಲಿಗೆ ಎಂಡ್ ಆಗುತ್ತೆ. ಈ ಮೂವಿಲಿ ಬಂದು ಯಾವುದೋ ಒಂದು ಇಷ್ಟು ಚಾಕು, ಆ ಚಾಕು ತೆಗೆದು ಹಿಂಗೆ ಚಿಚ್ಚಿದ್ದಕ್ಕೆ ಆ ದೆವ್ವ ಅವನಿಂದ ದೆವ್ವನೂ ಸತ್ತೋಗುತ್ತೆ. ಅವ್ನ ಮೈಯಲ್ಲಿರೋದು ಅವ್ನು ಪ್ರೊಸೆಸ್ ಆಗಿರುತ್ತಾನಲ್ಲ, ಎಷ್ಟೊಂದು 4-5 ಜನ ಪ್ರೊಸೆಸ್ ಆಗಿರೋದು ಈ ಮೂವಿಲಿ. ಸೊ 4-5 ಜನಕ್ಕೆ ಒಬ್ಬನು ಚಿಚ್ಚಿದ್ದಕ್ಕೆ ಸೊ ಅವನು ಸತ್ತ, ದೆವ್ವನೂ ಸತ್ತೋಯ್ತು. ಇವನಿಗೂ ಚಿಚ್ಚಿ ಇವನು ಸತ್ತ, ಇವನು ದೆವ್ವ ಸತ್ತೋಯ್ತು. ಸೊ ಈ ಥರ ಒಂದು ತೆಗ್ದಿದ್ದಾರೆ ಮೂವಿ ಇದು. ಸೊ ಕಂಪೇರಿಂಗ್ ಟು ಓಲ್ಡ್ ಇವಿಲ್ ಡೆಡ್ ಇದೊಂಥರ ಡಿಸಪಾಯಿಂಟ್ಮೆಂಟ್ ಆಗೋಗಿದೆ ಮೂವಿ ಇದು. ಸೊ ಅದಕ್ಕೋಸ್ಕರ IMDb ಕೂಡ ರೇಟು ಸಿಕ್ಕಾಪಟ್ಟೆ ಡೌನ್ ಆಗಿದೆ. ಸೊ ಇದೇ ಥರ ಆಗ್ತಿದ್ರೆ ಸೊ ಫ್ಯೂಚರಲ್ಲಿ ಇವಿಲ್ ಡೆಡ್ ಅನ್ನೋದು ಸೊ ಇದೇ ಥರ ಮೂವಿ ತೆಗಿತಾ ಇದ್ರೆ ಫ್ಯೂಚರಲ್ಲಿ ಸೊ ಕಂಪ್ಲೀಟ್ ಎಂಡಪ್ ಆಗಿಬಿಡ್ಬೇಕು. ಮತ್ತು ಇಲ್ಲ ಅಂದರೆ ಆ ಒಂದು ಸೀರೀಸ್ ಇವಿಲ್ ಡೆಡ್ ಸೀರೀಸ್ನ ಸ್ಟಾಪ್ ಮಾಡಿಬಿಡ್ಬೇಕು. ಸೊ ಒಂದು ಒಳ್ಳೆ ಹಾರರು, ಒಂದು ಒಳ್ಳೆ ಎಫೆಕ್ಟ್ ಇರೋದು ಕೊಟ್ಟರೆ ಸೊ ಒಂದು ಜನರಿಗೂ ಇಷ್ಟ ಆಗುತ್ತೆ. ಮತ್ತೊಂದು ನೋಡೋಕ್ಕೊಂಥರ ಭಯಂಕರವಾಗಿರುತ್ತೆ. ಮತ್ತು ಇನ್ನೊಂದು ಸ್ಕೇರಿ ಆಗಿದ್ರೇ ಸೊ ಒಂದು ಒಳ್ಳೆ ಮಜಾ ಬರೋದು ಆ ಇವಿಲ್ ಡೆಡ್ ಮೂವಿ. ಸೊ ಇದು ಇವಿಲ್ ಡೆಡ್ ಅನ್ನೋದಕ್ಕಿಂತ ಜಾಂಬಿ ಮೂವಿ ಅಂತ ಹೆಸರಿಟ್ಕೊಳ್ಬೋದು. ಇದು ಆ ಥರ ಇದೆ ಈ ಮೂವಿ, ಇದು ಇವಿಲ್ ಡೆಡ್ ಬರ್ನು. ಸೊ ನನಗಂತೂ ಇಷ್ಟ ಆಗಿಲ್ಲ. ಸೊ ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೆ ಮತ್ತು ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮತ್ತು ಇನ್ನೂ ಯಾರು ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ
ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಆಗ್ತಾ ನಿಮ್ಮ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮತ್ತು ಯೂಟ್ಯೂಬ್ ಬಯೋದಲ್ಲಿ ಕೂಡ ಲಿಂಕ್ ಇರುತ್ತೆ. ಹೋಗಿ ಬೇಗ ಫಾಲೋ ಮಾಡ್ಕೊಳ್ಳಿ, ಯಾರು ಫಾಲೋ ಮಾಡಿದ್ರೆ ಅಲ್ಲಿ ಕಂಪ್ಲೀಟ್ ಅಪ್ಡೇಟ್ ಬರ್ತಿರುತ್ತೆ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಬರುತ್ತೆ, ಏನು ಮಾಡ್ತಿರ್ತೀನಿ ಅನ್ನೋದು. ಸೊ ಹೋಗಿ ಬೇಗ ಫಾಲೋ ಮಾಡ್ಕೊಳ್ಳಿ. ಸೊ ಮುಂದಿನ ಹೊಸ ವ್ಲಾಗಲ್ಲಿ ಹೊಸದಾಗಿ ಏನೋ ಟ್ರೈ ಮಾಡೋಣ. ಸೊ ಅಂಟಿಲ್ ದೆನ್, ಸಿ ಯು ಗೈಸ್. with